ಲೋಕ ಚುನಾವಣಾ ಸಮಯದಲ್ಲಿ ಕಾಂಗ್ರೆಸ್ ವಿರುದ್ಧ ಮೀಸಲಾತಿ ಅಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಒಬಿಸಿ ಮೀಸಲಾತಿಯನ್ನ ಕಿತ್ತು ಮುಸ್ಲಿಮರಿಗೆ ಕೊಡ್ತಿದ್ದಾರೆ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಂತಹ ಹೇಳಿಕೆ ಈಗ ಬಹಳ ಚರ್ಚೆಯಾಗ್ತಾ ಇರುವಂತಹ ವಿಚಾರ. ಮೋದಿ ಸೇರಿದಂತೆ ಬಿಜೆಪಿ ನಾಯಕರ ಆರೋಪಕ್ಕೆ ಕಾಂಗ್ರೆಸ್ ಕೆಂಡಾಮಂಡಲ ಆಗಿದೆ. ಈಗಾಗಲೇ ಕಾಂಗ್ರೆಸ್ ವಿರುದ್ಧ ಕಮಲ ಪಡೆ ಬ್ರಹ್ಮಾಸ್ತ್ರವನ್ನೇ ಹೂಡಿದೆ. ಮೀಸಲಾತಿಯನ್ನ ಮುಸ್ಲಿಮರಿಗೆ ಕೊಡ್ತಾ ಇದ್ದಾರೆ ಅನ್ನುವಂತಹ ವಿಚಾರಕ್ಕೆ ಈಗಾಗಲೇ ಎಲ್ಲ ಕಾಂಗ್ರೆಸ್ನ ನಾಯಕರು ಸಿದ್ದರಾಮಯ್ಯ ಸೇರಿದಂತೆ ಈ ವಿಚಾರದ ಬಗ್ಗೆ ಮಾತನಾಡಿದ್ದಾರೆ. ಈ ರೀತಿ ಮಾಡೋದಕ್ಕೆ ಸಾಧ್ಯ ಇದೆಯಾ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ. ಈಗ ಲೋಕಸಭೆಯಲ್ಲಿ ಮತ್ತೆ ಮೀಸಲಾತಿಯ ವಾರ್ ಶುರುವಾಗಿರುವಂತದ್ದು. ಮುಸ್ಲಿಮರಿಗೆ ಒಬಿಸಿ ಮೀಸಲಾತಿ ಹಂಚಿಕೆಯ ವಿಚಾರವಾಗಿ ಪ್ರಧಾನಿ ಮೋದಿ ಹೇಳಿದ್ದೇನು, ಅದಕ್ಕೆ कांग्रेस नायकर प्रत्युत्तर ಏನು ನೋಡೋಣ. लोग फिर से धार्मिक तुष्टीकरण को मोहरा बना रहे हैं. कर्नाटका में कांग्रेस सरकार का राज है और उन्होंने क्या पाप किया है? इस गांव में सारे के सारे लोग अब ये नहीं ये हो गए तो आपको मंजूर होगा क्या? कर्नाटका में जितने भी मुस्लिम समाज के लोग हैं, उच्च वर्ग के होंगे, कोई भी होंगे, बस सिर्फ वो मुसलमान होना चाहिए. अगर वो मुसलमान है तो उन्होंने रातों रात एक कागज निकालकर हस्ताक्षर करके उन सबको ओबीसी घोषित कर दिया. 4% ರಿಸರ್ವೇಶನ್ ಇತ್ತಲ್ಲ, ಸುಮಾರು ಮೋರ್ ದೆನ್ 20 ಇಯರ್ಸ್ ಇಂದ 28 ವರ್ಷದಿಂದ ಇತ್ತು. 94ನೇ ಇಸ್ವಿನಲ್ಲಿ ಜಾರಿಗೆ ಬಂತು. ಚಿನ್ನಪ್ಪ ರೆಡ್ಡಿ ಆಯೋಗ ಶಿಫಾರಸು ಮಾಡಿತ್ತು ಮುಸ್ಲಿಮರಿಗೆ 4% ರಿಸರ್ವೇಶನ್ ಕೊಡಬೇಕು ಅಂತ. ಬಿಜೆಪಿ ಸರ್ಕಾರ, ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಅದನ್ನು ತೆಗೆದಾಕಿದ ಮೇಲೆ ಸುಪ್ರೀಂ ಕೋರ್ಟ್ಗೆ ಹೋದರು. ಸುಪ್ರೀಂ ಕೋರ್ಟ್ನಲ್ಲಿ ಏನಂತ ಹೇಳಿದ್ದಾರೆ ಗೊತ್ತಾ ನಿಮಗೆ? ಸುಪ್ರೀಂ ಕೋರ್ಟ್ನಲ್ಲಿ ಅಂಡರ್ಟೇಕ್ ಮಾಡ್ಕೊಂಡಿದ್ದಾರೆ, ನಾವು ರಿಸರ್ವೇಶನ್ ಹೇಗಿತ್ತು ಹಾಗೆ ಮುಂದುವರಿಸ್ತೀವಿ. ಇವತ್ತು ಕೂಡ 4% रिजर्वेशन ಮುಂದುವರಿತಾ ಇದೆ. कांग्रेस का वक्तव्य बहुत दुर्भाग्यपूर्ण है. भारत के इस्लामीकरण करने और भारत को विभाजन की ओर धकेलने का एक कुचेष्टा का एक हिस्सा है. मुस्लिमों का एक तबका ऐसा है जिसको दलित का पार्ट बनाया जाए. दलितों को मिलने वाले उस समय भारतीय जनता पार्टी ने बहुत बड़ा आंदोलन किया था. प्रधानमंत्री मोदी जी ने जिन मुद्दों की ओर देश का ध्यान आकर्षित किया है कि इनकी मंशा देश के प्रति अच्छी नहीं है, अनुसूचित जाति, जनजाति और पिछड़ी जाति के लोगों को मिले हुए संवैधानिक अधिकारों से ये लोग वंचित करना चाहते हैं. देश को सतर्क रहना होगा, आम जनमानस को सतर्क रहना होगा. ದೇಶದ ಪ್ರಧಾನಮಂತ್ರಿಗಳು ವ್ಯಾಪಕವಾಗಿ ಸುಳ್ಳು ಹೇಳುತ್ತಿರುವ ಅನೇಕ ಅಂಶಗಳನ್ನು ತಮ್ಮ ಗಮನಕ್ಕೆ ತರಬೇಕು ಅಂತ ಹೇಳಿ ನಾನು ತಮ್ಮ ಮುಂದೆ ಇದ್ದೇನೆ. ಒಂದು, ಕಾಂಗ್ರೆಸ್ನವರು ಹಿಂದುಳಿದ ವರ್ಗಗಳ ಮೀಸಲಾತಿಯನ್ನ ಬೇರೆಯವರಿಗೆ ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ರು ಅನ್ನುವ ಊಹೆಯ ಮತ್ತು ಮೂಲಭೂತವಾಗಿ ತಪ್ಪು ಮಾಹಿತಿಯನ್ನ ಜನರ ನಡುವೆ ಹಂಚಿಕೊಳ್ಳುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳಾದ ದೇವರಾಜ ಅರಸು ಅವರು ಇಡೀ ದೇಶದಲ್ಲಿ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿಯ ಕಲ್ಪನೆಯೇ ಇಲ್ಲದಿದ್ದಾಗ ಹಾವನೂರು ಆಯೋಗವನ್ನು ನೇಮಕ ಮಾಡಿ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿಯನ್ನು ಕೊಟ್ಟ ಸರ್ಕಾರ ನಮ್ಮದು ಮತ್ತು ಕಾಂಗ್ರೆಸ್ ಪಕ್ಷದ್ದು. ತಮಗೆಲ್ಲ ಗೊತ್ತಿದೆ, ಸಂವಿಧಾನಬದ್ಧವಾದ ಮೀಸಲಾತಿಯನ್ನು ವಿರೋಧ ಮಾಡಿದ್ದು ಬಿಜೆಪಿ. ಮಂಡಲ್ ಕಮಿಷನ್ ಜಾರಿಯಾದಾಗ ಇಡೀ ದೇಶದಲ್ಲಿ ಮಂಡಲ್ ಕಮಿಷನ್ ವಿರುದ್ಧವಾಗಿ ಹೋರಾಟ ಮಾಡಿದವರು ಬಿಜೆಪಿಯ ಕಾರ್ಯಕರ್ತರು ಮತ್ತು ಸಂಘ ಪರಿವಾರದವರು. ಅವತ್ತು ವಿಶ್ವ ಹಿಂದೂ ಪರಿಷತ್ ಮತ್ತು ಇತರೆ ಸಂಘ ಪರಿವಾರದವರು. ಇದು ಹೇಗಿದೆ ಅಂದ್ರೆ ಕಳ್ಳನೇ ಪೊಲೀಸ್ನವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಂಗಿದೆ. ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸದ್ದಿಲ್ಲದೆ ಶಿಫಾರಸನ್ನ ಮಾಡಲಾಗ್ತಾ ಇದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಈಗ ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿ ಪಡೆ ಇದನ್ನ ಬ್ರಹ್ಮಾಸ್ತ್ರವನ್ನಾಗಿ ಮಾಡಿಕೊಂಡ್ರೆ ಕಾಂಗ್ರೆಸ್ ಕೆಂಡಾಮಂಡಲವಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಧ್ಯತೆಗಳು, ಶಿಫಾರಸು ಜೊತೆಗೆ ಆಗುವಂತಹ ಪರಿಣಾಮಗಳ ಬಗ್ಗೆ ಮಾತನಾಡ್ತಾ ಹೋಗೋದಾದ್ರೆ
ನವಿತಾ ಸಾಧ್ಯಾಸಾಧ್ಯತೆಗಳು ಈಗಾಗಲೇ ಹೇಳಿದಂತೆ ಏನು ಸಿದ್ದರಾಮಯ್ಯ ಆರೋಪ ಮಾಡ್ತಾ ಇರುವಂತೆ ಅದು ರಾಜ್ಯ ಸರ್ಕಾರಗಳ ಕೈಯಲ್ಲಿ ಇಲ್ಲ. ಕೇಂದ್ರ ಸರ್ಕಾರವೇ ವಿಶೇಷ ಅಧಿವೇಶನವನ್ನು ಕರೆದು ಅಲ್ಲಿ ಜಂಟಿ ಅಧಿವೇಶನದ ಎಲ್ಲ ಕ್ಲಿಯರ್ ಮಾಡ್ಕೊಬೇಕು ಅನ್ನೋಂಥದ್ದು ಸಾಂವಿಧಾನಿಕವಾಗಿರುವಂಥ ಸೂತ್ರ. ಯಾಕಂದ್ರೆ ಈಗಾಗಲೇ ಸುಪ್ರೀಂ ಕೋರ್ಟಲ್ಲಿ ಇಂತಹ ಪ್ರಕರಣಗಳಲ್ಲಿ ಹೋದಂಥ ಸಂದರ್ಭದಲ್ಲಿ ಆಕ್ಷೇಪಗಳು ಬಂದಿರುವಂಥದ್ದು, ಅಲ್ಲಲ್ಲಿ ನಿಂತಿರುವಂಥದ್ದು ಗೊತ್ತಿರೋ ಅದನ್ನೇ ಈಗ ಅವರು ಉಲ್ಲೇಖ ಮಾಡಿರುವಂಥದ್ದು. ಮತ್ತು ಇಲ್ಲಿ ಕರ್ನಾಟಕದ ಮಟ್ಟಿಗೆ ಚಿನ್ನಪ್ಪರೆಡ್ಡಿ ಆಯೋಗ ಏನು ಶಿಫಾರಸು ಮಾಡಿತ್ತು ಅದೇ ಶಿಫಾರಸಿನ ಆಧಾರದಲ್ಲಿ 3 ದಶಕಗಳಿಂದ ಮುಸ್ಲಿಮರಿಗೆ ಮೀಸಲಾತಿ ಸಿಗ್ತಾ ಇರುವಂಥದ್ದು ಅನ್ನೋ ಒಂದು ವಾದವನ್ನು ಸರ್ಕಾರ ಮಂಡಿಸ್ತಾ ಇದೆ. ಅದೇ ಒಂದು ವಿಚಾರವನ್ನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬದಲು ಮಾಡಬೇಕು, ಸ್ವಲ್ಪ ಪರಿಷ್ಕರಣೆ ಮಾಡಬೇಕು ಅಂತ ಹೋಗಿ ಏನೇನು ಆಯಿತು ಅನ್ನುವಂಥದ್ದು ಆರೋಪ ರಾಜಕೀಯ ಮಾಡ್ತಾ ಇರುವಂಥದ್ದು. ಇನ್ನು ಅದರ ಹೊರತಾಗಿ ಅದರ ಪರಿಣಾಮಗಳು, ಸಾಧ್ಯತೆಗಳು, ಪರಿಣಾಮಗಳು ಅಂತ ಬಂದರೆ ಈಗ ಚುನಾವಣೆ ಅನ್ನುವಂಥದ್ದು ಒಂದು 4 ರಿಂಗ್ ಒಳಗಡೆ ನಡಿಬೇಕು, ಅದಕ್ಕೊಂದು ನಿಯಮಗಳಿದೆ ಅನ್ನುವಂಥದ್ದು ಈಗ ಬದಲಾಗಿದೆ. ಯಾವುದು ಕೂಡ ಅಷ್ಟು ನೋಡಿದಷ್ಟು ಸಲೀಸಾಗಿ ಎಲ್ಲವೂ ಕೂಡ ನೈತಿಕತೆ ಅಥವಾ ಇದ್ರ ಎಲ್ಲ ಒಂದು ಗ್ರೌಂಡ್ ಒಳಗಡೆ ನಡಿಬೇಕು ಅನ್ನುವಂಥದ್ದು ಈಗ ಈ ಒಂದು ನಡೀತಾ ಇರುವಂಥ ದೇಶದ ಚುನಾವಣೆಗಳಲ್ಲಿ ಇಲ್ಲ. ಯಾಕಂದರೆ ಒಂದು ಕಾಲದಲ್ಲಿ ಓಕೆ ನಿಮಗೆ ಸಪೋರ್ಟ್ ಮಾಡಿದ್ವಿ ಅಂತೇಳಿ ಸಪೋರ್ಟ್ ಮಾಡ್ದಂಗೆ ಮಾಡಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರಕ್ಕೆ ಬಾಹ್ಯ ಬೆಂಬಲ ಕೊಟ್ಟು 13 ದಿನದಲ್ಲಿ ಕೆಳಗೆ ಇಳಿಸ್ದಂಗಲ್ಲ, ಜಯಲಲಿತಾ ಅವರನ್ನು ಹತ್ರ ತಂದು ಮತ್ತು ದೂರ ಮಾಡಿದಂಥ ಅಂಥ ಪರಿಸ್ಥಿತಿಯಲ್ಲಿ ಇವತ್ತು ಬಿ ಜೆ ಪಿ ಇಲ್ಲ. ಅಂತ ಬಿ ಜೆ ಪಿ ಬದಲಾದ ಬಿ ಜೆ ಪಿಯಲ್ಲಿ, ಮೋದಿಯವರ ನೇತೃತ್ವದಲ್ಲಿರುವಂಥ ಬಿ ಜೆ ಪಿಯಲ್ಲಿ ಎಲ್ಲವೂ ಕೂಡ ಯಾವತ್ತೂ ಕೂಡ ಡಿಫೆನ್ಸಿವ್ ಮೋಡಲ್ ಇಲ್ಲ, ಯಾವತ್ತೂ ಕೂಡ ಅಫೆನ್ಸಿವ್ ಮೋಡಲ್ಲೇ ಇರುತ್ತೆ. ಆದರೆ ಫಾರ್ ದ ವೆರಿ ಫಸ್ಟ್ ಟೈಮ್ ಈ ಕಳೆದ ವಿಧಾನಸಭಾ ಚುನಾವಣೆ ಇರ್ಬೋದು, ಕರ್ನಾಟಕದ ಮಟ್ಟಿಗೆ ನಾನು ಹೇಳ್ತೇವೆ, ಅದಾದ ನಂತರ ಅದರ ರೆಪರ್ಕೇಷನ್ಸ್ ಆಗಿ ಈಗ ಕಾಣ್ತಾ ಇರುವಂಥ ಲೋಕಸಭಾ ಚುನಾವಣೆ ಏನು ವಿಧಾನಸಭಾ ಚುನಾವಣೆಯಲ್ಲಿ ಸಿಕ್ಕಂಥ ಫಲಿತಾಂಶದ ಒಂದು ಬೂಸ್ಟ್ ಏನಿದೆ ಅದರ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಏನು ಹೊಸ ಸ್ಟ್ರಾಟಜಿಯನ್ನು ಹಾಕ್ಕೊಡ್ತು. ಇಲ್ಲಿ ಕರ್ನಾಟಕದಲ್ಲಿ ಆಗಿರುವಂಥ ರೆಫರೆನ್ಸ್ ಇವತ್ತು ಏನು ಹೇಳ್ತಾ ಇದ್ದಾರೆ, ಕರ್ನಾಟಕದಲ್ಲಿ ಇದಾಗಿಲ್ಲ ಆದರೆ ಅನ್ನುವಂಥದ್ದು ಸಿದ್ದರಾಮಯ್ಯ ಸರ್ಕಾರ ಅಥವಾ ಸಿದ್ದರಾಮಯ್ಯ ಅವರ ವಾದ ಆದರೂ ಕೂಡ ಕರ್ನಾಟಕದ ರೆಫರೆನ್ಸ್ ಅವರನ್ನು ಮೋದಿ ಅವರು ಬೇರೆ ಕಡೆ ಎಲ್ಲ ತಗೊಂಡ್ರು ಅನ್ನೋ ಕಾರಣಕ್ಕೆ ಇವತ್ತಿಲ್ಲೆಲ್ಲ ರಿಯಾಕ್ಷನ್ಸ್ ಡೆವಲಪ್ ಆಗ್ತಾ ಇದೆ. ಸೊ ಈ ಕರ್ನಾಟಕದ ನೆಲದಲ್ಲೇ ಅನಂತಕುಮಾರ್ ಹೆಗಡೆ ಅವರನ್ನು ತಗೊಂಡು ಹೇಳಿಕೆಯನ್ನು ತೆಗೆದುಕೊಂಡು ಇಡೀ ದೇಶದಲ್ಲಿ ಚುನಾವಣೆಯನ್ನು ನಡೆಸಬೇಕು ಅನ್ನೋ ಒಂದು ತಂತ್ರಗಾರಿಕೆಯನ್ನು ಕಾಂಗ್ರೆಸ್ ಮಾಡಿದೆ. ಅದೇ ಲೆಕ್ಕಾಚಾರದಲ್ಲಿ ಜಾತಿ ಜನಗಣತಿ ಅಥವಾ ಸಂವಿಧಾನ ರಕ್ಷಣೆ ಅನ್ನುವಂಥ ಒಂದು ದೊಡ್ಡ ಮಟ್ಟದ ಒಂದು ಕೂಗನ್ನು ಎಬ್ಬಿಸಿದ್ದು, ಅದನ್ನು ಆಂದೋಲನವನ್ನು ಮತವಾಗಿ ಪರಿವರ್ತಿಸಬೇಕು ಅನ್ನುವಂಥದ್ದು ಕಾಂಗ್ರೆಸ್ನ ಸ್ಟ್ರಾಟಜಿ. ಆ ಸ್ಟ್ರಾಟಜಿಯ ಕಾರಣಕ್ಕೆ ಫಾರ್ ದ ವೆರಿ ಫಸ್ಟ್ ಟೈಮ್ ಬಿ ಜೆ ಪಿ ಒಂದು ಸ್ವಲ್ಪ ಡಿಫೆನ್ಸಿವ್ ಮೋಡಂಗೆ ಬಂದಂತ ಕಾಣಿಸ್ತು. ನರೇಂದ್ರ ಮೋದಿ ಆದಿಯಾಗಿ ಎಲ್ಲ ಪ್ರಮುಖ ನಾಯಕರು ಕೂಡ ಸಂವಿಧಾನ ಬದಲಾವಣೆ ಮತ್ತು ಯಾವುದು ವಿಚಾರಗಳು ಇಲ್ಲ, ಇದೆಲ್ಲ ಕಾಂಗ್ರೆಸ್ನ ಕಪೋಕಲ್ಪಿತ ಹೇಳಿಕೆಗಳು ಅಥವಾ ದಿಕ್ಕು ತಪ್ಪಿಸುವಂಥ ಹೇಳಿಕೆಗಳು ಅಂತ ಹೇಳ್ತಾ ಬಂದರೂ ಕೂಡ ಅದು ಗ್ರೌಂಡಲ್ಲಿ ಬೇರೆ ರೀತಿಯಾದಂತಹ ಒಂದು ಇಂಪ್ಯಾಕ್ಟನ್ನು ಮೆಸೇಜನ್ನು ಕೊಡ್ತಾ ಇದೆ, ಇಂಪ್ಯಾಕ್ಟನ್ನು ಮಾಡ್ತಾ ಇದೆ ಅನ್ನುವಂಥದ್ದು ಮನಗಂಡಿರುವಂಥದ್ದು. ಸೊ ಈ ಕಾರಣಕ್ಕೆ ಇವಾಗ ನಡೀತಾ ಇರುವಂಥ ಚುನಾವಣೆಗಳೇನಿದೆ ಉತ್ತರ ಭಾರತದಲ್ಲಿ ಅಂದರೆ ಈ ಮೊದಲ ಹಂತದ ಚುನಾವಣೆಯ ನಂತರ ಆಗಿರುವಂಥ ರೆಪರ್ಕೇಷನ್ಸು, ವೋಟಿಂಗ್ ಪ್ಯಾಟರ್ನ್ ಎಲ್ಲ ಕಡಿಮೆ ಆದಂಥ ಸಂದರ್ಭದಲ್ಲಿ ಎರಡನೇ ಹಂತ ತುಂಬ ಕ್ರೂಷಿಯಲ್ ಇದೆ, ಸುಮಾರು 88 ಸ್ಥಾನಗಳಿಗೆ ನಡೀತಾ ಇದೆ. ಸೊ ಇಲ್ಲಿ ನಿಮಗೆ ಈ ಆದಿವಾಸಿ, SC ST OBCಯ ಓಟ್ಗಳು ಅತಿ ದೊಡ್ಡ ಮಟ್ಟದಲ್ಲಿ ಗ್ರೌಂಡಲ್ಲಿ ಬೇರೆ ರೀತಿಯ ಮೆಸೇಜನ್ನು, ಒಂದಷ್ಟು ಅಪನಂಬಿಕೆಗಳನ್ನು ಕಾಂಗ್ರೆಸ್ನ ಕ್ಯಾಂಪೇನ್ ಕಾರಣಕ್ಕಾಗಿ ಹುಟ್ಟಾಕಿದೆ ಬಿಜೆಪಿ ವಿರುದ್ಧ ಅನ್ನುವಂಥದ್ದು ಬಿಜೆಪಿಯ ಥಿಂಕ್ ಟ್ಯಾಂಕ್ ಲೆಕ್ಕಾಚಾರ. ಅದಕ್ಕೆ ಪೂರಕವಾಗಿ 2014ರ ನಂತರ ನೀವು ಗಮನಿಸಿದ ಸಂದರ್ಭದಲ್ಲಿ ಇದು ಯಾವುದೋ ಒಂದು ವರ್ಗದ ಅಥವಾ ಯಾವುದೋ ಒಂದು ಯುವ ಮತದಾರರಿಗೆ ಅಷ್ಟೇ ಸೀಮಿತ ಅಂತ ಆಗಿಲ್ಲ ಅಂತ. ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿಗೆ ಪಾಪ್ಯುಲಾರಿಟಿ ಅಥವಾ ವೋಟ್ ಗ್ರಾಫು ಚುನಾವಣೆಯಿಂದ ಚುನಾವಣೆಗೆ ಏರ್ತಾ ಹೋಗಿದೆ ಮತ್ತು ಆ ಏರ್ತಾ ಹೋಗುವಂತ ಪ್ರಕ್ರಿಯೆಯಲ್ಲಿ OBCಯ ಮತವರ್ಗ ಅತಿ ದೊಡ್ಡ ಪ್ರಮಾಣದಲ್ಲಿ ಕೊಡುಗೆಯನ್ನು ಕೊಟ್ಟಿದೆ. ಅಂದ್ರೆ ಇದು ಎಲ್ಲರ ಪಾರ್ಟಿ ಅನ್ನುವಂಥ ಒಂದು ಅಕ್ನಾಲೆಜ್ಮೆಂಟ್ ಸಿಕ್ಕಿರುವಂತಹ ಸಂದರ್ಭದಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಕೂಡ ಅದಕ್ಕೆ ಜಾಸ್ತಿ ಸಿಗ್ತಾ ಇರುವಂತಹ ಸಂದರ್ಭದಲ್ಲಿ ಈ ಒಂದು ಕ್ಯಾಂಪೇನ್, ಕಾಂಗ್ರೆಸ್ನ ಕ್ಯಾಂಪೇನ್ ದಿಕ್ಕು ತಪ್ಪಿಸ್ತಾ ಇದೆ ಬಿಜೆಪಿಯ ಲೆಕ್ಕಾಚಾರಗಳನ್ನ ಅನ್ನೋ ಕಾರಣಕ್ಕೆ ಏನು ಸಂವಿಧಾನದ ಒಂದು ಹೇಳಿಕೆಯನ್ನ, ಕರ್ನಾಟಕದಲ್ಲಿ ಬಂದ ಸಂವಿಧಾನ ಹೇಳಿಕೆಯನ್ನ ಇಟ್ಕೊಂಡು ಅದು ಅನಂತಕುಮಾರ್ ಅವರ ವೈಯಕ್ತಿಕ ಹೇಳಿಕೆಯ ಅಥವಾ ಬೇರೆನ ಏನೇ ಇರಲಿ, ಆದರೆ ಅದರ ಇಟ್ಕೊಂಡು ಯಾವ ರೀತಿ ಇಡೀ ದೇಶದಲ್ಲಿ ಚುನಾವಣೆಯನ್ನು ಮಾಡಿಕೊಟ್ಟು ಅದೇ ರೀತಿ ಕರ್ನಾಟಕದ ರೆಫರೆನ್ಸ್ಗಳನ್ನು ಎಲ್ಲ ಕಡೆ ಉಲ್ಲೇಖ ಮಾಡ್ತಾ ಇದ್ದಾರೆ ಮೋದಿ ಅವರು. ಅದು ಬಿಜೆಪಿಯ ಸ್ಟ್ರಾಟಜಿ ಆಗಿದೆ, ಮೋದಿ ಅವರ ಸ್ಟ್ರಾಟಜಿ ಆಗಿದೆ ಮತ್ತು ಕ್ಲಿಯರ್ ಇದೆ. ಒಂಥರ ವಿಂಟೇಜ್ ಮೋದಿ ಕಮ್ ಬ್ಯಾಕ್ ಮಾಡಿದ್ರಪ್ಪ ಅಂತ ಅವರನ್ನ ಇಷ್ಟಪಡುವಂತ ಅಥವಾ ಆ ಒಂದು ಅಗ್ರೆಷನ್ ಅನ್ನು ಇಷ್ಟಪಡುವಂತ ಮತದಾರ ವರ್ಗ ಎಲ್ಲಿ ಮೋದಿ ಅವರನ್ನ ಮಿಸ್ ಮಾಡ್ಕೋತಾ ಇತ್ತು ಅಂತ ಏನು ಕರೀತಾ ಇದ್ರು, ಮತ್ತೊಮ್ಮೆ ವಾಪಸ್ ಬರ್ತಾ ಇದ್ದಾರೆ ಅಥವಾ ಕನೆಕ್ಟ್ ಮಾಡುವಂತ ಒಂದು ಪ್ರಯತ್ನ. ಸೊ ಆ ಮೂಲಕ ಒಂದು ಪೊಲರೈಸ್ ಮಾಡುವಂತ ಪ್ರಯತ್ನ ಕೂಡ ಆಗ್ತಾ ಇದೆ. ಆದರೆ ಇದು ಎರಡೂ ಕೂಡ ಚುನಾವಣೆಗೋಸ್ಕರ ನಡೀತಾ ಇರೋದಂತೂ ಸ್ಪಷ್ಟವಾಗಿ ಕಾಣ್ತಾ ಇದೆ. ಈಗ ಸಂವಿಧಾನ ಬದಲಾವಣೆ ಇವ್ರು ಏನೇನೋ ಹೇಳಿದ್ರು, ಈಗ ನಾಳೆ ಸಂವಿಧಾನ ಬದಲಾವಣೆ ಎದಕ್ಕೆ ಬೇಕಾಗುತ್ತೆ, UCC ಮಾಡಬಹುದು, ಒನ್ ನೇಷನ್ ಒನ್ ಪೋಲ್ ಮಾಡಬಹುದು, ಹಲವಾರು ವಿಚಾರಗಳಿದೆ. ಅದೆಲ್ಲ ಸಂವಿಧಾನ ಬದಲಾವಣೆ ಅಂತ ಆಗಲ್ಲ, ಅದು ಆಯಾ ಕಾಲಘಟ್ಟಕ್ಕಾಗುವಂತ ತಿದ್ದುಪಡಿಗಳು. ಆದರೆ ಆ ತಿದ್ದುಪಡಿಯ ಒಂದು ಹೇಳಿಕೆಯನ್ನ 400
300 ಸೀಟರ ಜೊತೆಗೆ ಕಾಂಗ್ರೆಸ್ ಮಾಡಿದಂಥ ಕ್ಯಾಂಪೇನ್ ವಿಧಾನ ಮತ್ತು ಅದರಿಂದ ಆದಂಥ ಪರಿಣಾಮ ಇದೆಯಲ್ಲ, ಅದಕ್ಕೆ ಕೌಂಟರ್ ಕೊಡುವಂಥ ಪ್ರಯತ್ನವನ್ನು ಅದರದ್ದೇ ಆದ ದಾಟಿಯಲ್ಲಿ ಮೋದಿ ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇದೆ. ಸೊ ಇವಾಗ ಲಾಸ್ಟ್ ಟೈಮ್ ಇವಾಗ ಮತ್ತೆ ಕಾಂಗ್ರೆಸ್ ಸ್ವಲ್ಪ ಕಾರ್ನರ್ ಆಗಿರೋದ್ರಿಂದ ಸ್ವಲ್ಪ ಸ್ಟೆಪ್ ಬ್ಯಾಕ್ ಆಗಿದೆ. ರಾಹುಲ್ ಗಾಂಧಿ ಗೊಂದಲಕ್ಕೊಳಗಾಗಿದ್ದಾರೆ. ಕಾಂಗ್ರೆಸ್ ನಾಯಕರುಗಳು ಇವತ್ತು ಕೂಡ ಖರ್ಗೆ ಪತ್ರ ಬರೆದಿದ್ದಾರೆ, ಮೊನ್ನೆ ಮಾತಾಡಿದ್ರು, ಮ್ಯಾನಿಫೆಸ್ಟೋ ಕಳಿಸ್ತೀವಿ ಓದ್ಕೊಳ್ಳಿ ಅಂತ. ಅವರ ಒಂದು ಜಸ್ಟಿಫಿಕೇಶನ್ಗೆ ತಳ್ಳುವಂತ ಒಂದು ಸ್ಟ್ರಾಟಜಿಯಲ್ಲಿ ಸದ್ಯಕ್ಕೆ ಮೋದಿ ಸಕ್ಸಸ್ ಕಾಣಿಸ್ತಾ ಇದ್ದಾರೆ. ಅದನ್ನ ನಾರ್ತ್ ಇಂಡಿಯಾದಲ್ಲಿ ಯಾವ ರೀತಿ ರಿಫ್ಲೆಕ್ಟ್ ಆಗುತ್ತೆ ಇನ್ ಟರ್ಮ್ಸ್ ಆಫ್ ವೋಟ್ ಅಂತ ನೋಡಬೇಕು ನಾವಿತ್ತು. ಎಲೆಕ್ಷನ್ ಟೈಮಲ್ಲಿ ಇಂತಹ ವಿಚಾರಗಳು ಯಾವ ರೀತಿಯಾದಂತಹ ಪರಿಣಾಮಗಳು? ಬಹುಶಃ ಚುನಾವಣೆ ಈ ಸಂದರ್ಭದಲ್ಲಿ ಯಾವ ರೀತಿ ನಡೀತಿದೆ ಅಂತೇಳಿ ಇಡೀ ದೇಶಕ್ಕೆ ಗೊತ್ತು. ಎಲ್ಲ ಪ್ರಜ್ಞಾವಂತರು ಕೂಡ ಈ ಇತ್ತೀಚಿನ ಹೇಳಿಕೆಗಳು ಎಲ್ಲವೂ ಕೊಡುತ್ತೆ. ನಿಮಗೆ ಮೀಸಲಾತಿ ಪರಿಕಲ್ಪನೆಯನ್ನು ಈ ದೇಶದಲ್ಲಿ ಮೊಟ್ಟ ಮೊದಲು ತಂದವರು 1874ರಲ್ಲಿ ನಮ್ಮ ಮೈಸೂರಿನ ಮಹಾರಾಜರು ಒಡೆಯರವರು ಮೀಸಲಾತಿಯನ್ನು ತಂದಂಥವ್ರು. 74ರಲ್ಲಿ ಕೂಡ ನಿಮಗೆ 76ರಲ್ಲಿ ಜಾತಿ ಗಣತಿ ನಡೆಯುತ್ತೆ. ನಂತರ ಅದನ್ನು 1874ರಲ್ಲಿ ಜಾತಿ ಗಣತ ಆಧಾರದ ಮೇಲೆ ಅವತ್ತು ನಿಮಗೆ ಬ್ರಾಹ್ಮಣರಿಗೆ 2 ಹುದ್ದೆ ಮತ್ತು ಇತರರಿಗೆ ಮುಸ್ಲಿಂ ಮತ್ತು OBC ಎಲ್ಲರಿಗೂ ಸೇರಿ ಒಕ್ಕಲಿಗರಿಗೂ ಸೇರಿ ಇತರ ಹುದ್ದೆಗಳನ್ನು ಹಂಚಲಾಗಿರುವಂಥದ್ದು. ನಿಮಗೆ ಅವನೂರು ವರದಿಯನ್ನು ಜಾರಿ ಮಾಡಿದ್ದು ದೇವರಾಜ ಅರಸು. ಹಂಗಾಗಿ ದೇವರಾಜ ಅರಸು ಅವ್ರನ್ನ ಹಿಂದುಳಿದ ವರ್ಗದ ಚಾಂಪಿಯನ್ ಕೂಡ ಅಂತ ಹೇಳ್ತಾರೆ. ಅವತ್ತು ಪರ ಮತ್ತು ವಿರೋಧ ಚರ್ಚೆ ಆಯಿತು. ಅವತ್ತು ದೊಡ್ಡ ಮಟ್ಟದ ಹೋರಾಟ ಕೂಡ ಆಯಿತು. ಚನ್ನಬಸಪ್ಪರು ಕೂಡ ಅವತ್ತು ಕೋರ್ಟಿಗೆ ಕೂಡ ಹೋಗಿದ್ರು. ಅದಾದ ನಂತರ ನಿಮಗೆ 1979 ಹೈಕೋರ್ಟ್ ಕೂಡ ಮುಸ್ಲಿಂ ಮೀಸಲಾತಿ ಪರ ತೀರ್ಪನ್ನು ಕೊಡ್ತು, 4% ತೀರ್ಪನ್ನು ಕೂಡ ಕೊಡ್ತು. ಜೊತೆಗೆ ಇದನ್ನು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಲಾಯಿತು. ಸುಪ್ರೀಂ ಕೋರ್ಟ್ ಕೂಡ 1979ರಲ್ಲಿ ಇದನ್ನು ಎತ್ತಿ ಹಿಡಿತು. ಇನ್ನು ಮುಸ್ಲಿಮ್ಗೆ 4% ಮೀಸಲಾತಿ ಇವತ್ತು ಕೊಡುವಲ್ಲಿಗೆ ಆ ಶ್ರೇಯಸ್ಸನ್ನು ಇರೋದು ಅಂತ ಹೇಳಿದ್ರೆ ಅದು ಮಾಜಿ ಪ್ರಧಾನಿ HD ದೇವೇಗೌಡರು. ಇವತ್ತೇನಾದರೂ ಮುಸ್ಲಿಮ್ಗೆ 4% ಮೀಸಲಾತಿಯನ್ನು ಕೊಡಲಿಕ್ಕೆ ಕಾರಣಕರ್ತರಾಗಿದ್ದಾರೆ ಅದು ದೇವೇಗೌಡರು. ರಾಮಕೃಷ್ಣ ಹೆಗಡೆ ಸರ್ಕಾರದಲ್ಲಿ ಮಾಜಿ ಪ್ರಧಾನಿ ಆಗಿರ್ತಕ್ಕಂಥ HD ದೇವೇಗೌಡರ ಒಂದು ಹೋರಾಟದ ಫಲವಾಗಿ 4% ಮುಸ್ಲಿಮರಿಗೆ ನಿಮಗೆ ಸಿಕ್ಕಿರುವಂಥದ್ದು. ಹಾಗಾಗಿ ನಿಮಗೆ 2B ಅನ್ವಯ ಮುಸ್ಲಿಮ್ಗೆ ಮೀಸಲಾತಿಯನ್ನು ಅವತ್ತು ರಾಮಕೃಷ್ಣ ಹೆಗಡೆ ಸರ್ಕಾರದಲ್ಲಿ ದೇವೇಗೌಡರ ಹೋರಾಟದ ಫಲವಾಗಿ ಕೊಟ್ಟಿರುವಂಥದ್ದು. ಮತ್ತೊಂದು ಕಡೆ ನಿಮಗೆ ಈ ನಂತರ ಬಂದಂಥ ಸರ್ಕಾರಗಳು, ಅದು ಸಿದ್ದರಾಮಯ್ಯ ಸರ್ಕಾರ, ಯಡಿಯೂರಪ್ಪ ಸರ್ಕಾರ, ಸದಾನಂದಗೌಡ ಸರ್ಕಾರಗಳು ಅಥವಾ ಇವರೆಲ್ಲರೂ ಕೂಡ ಅದನ್ನು ಮುಂದುವರ್ಸ್ಕೊಂಡು ಬಂತು. ಕಳೆದ ಬೊಮ್ಮಾಯಿ ಸರ್ಕಾರ ಇದನ್ನು ಮತ್ತೆ ಸುಪ್ರೀಂ ಕೋರ್ಟ್ಗೆ 4% ಮೀಸಲಾತಿ ಸಂಬಂಧಪಟ್ಟಿಗೆ ಕೋರ್ಟಿಗೆ ಹೋಯಿತು. ಕೋರ್ಟಲ್ಲಿ ಮತ್ತೆ ಅರ್ಜಿಯನ್ನು ಹಾಕಿದ್ರು. ಇದು ಮುಸ್ಲಿಂ ವಿರುದ್ಧ ಆಗಿರ್ತಕ್ಕಂಥದ್ದು. ನಮಗೆ ಈ ಹಿಂದೆ 1870 ನೂರಾರು ವರ್ಷಗಳ ಹಿಂದೆ ಕೂಡ ಮೀಸಲಾತಿ ಇದೆ ಅಂತೇಳಿ ಕೋರ್ಟಿಗೆ ಹೋದ ನಂತರ ಈಗ ಸುಪ್ರೀಂ ಕೋರ್ಟ್ ಅದನ್ನು ಈಗ ಯಥಾಸ್ಥಿತಿಯನ್ನು ಕಾಪಾಡಿಕೊಂಡು ಏನಿದೆ 4% ಅದನ್ನು ಮುಂದುವರಿಸಿ ಅಂತ ಕೂಡ ಹೇಳಿರುವಂಥದ್ದು. ಅದು ಈಗ ಸದ್ಯಕ್ಕೆ ಇದೀಗ ಯಾಕೆ ಎಂಬುದು ಹೇಳಿದರು. ನಿಮಗೆ ಈ 2ನೇ ಹಂತದ ಚುನಾವಣೆಗಳು ಮತ್ತು ದೇಶಾದ್ಯಂತ ಭಾರತೀಯ ಜನತಾ ಪಕ್ಷ ಇರ್ಬೋದು, ಅದು ಕಾಂಗ್ರೆಸ್ಗೆ ವೋಟ್ ಬ್ಯಾಂಕ್ಸ್ ಅಂತ ಹೇಳಿದ್ರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು OBC ಮತದಾರರೇ ಇವರಿಗೆ ನಿರ್ಣಾಯಕ ಮತದಾರ ಇರತಕ್ಕಂಥದ್ದು. ಮತ್ತು ಅಲ್ಪಸಂಖ್ಯಾತ ಮತಗಳು ಅದು ಎಲ್ಲ ಒಂದು ಕಡೆ ಇತ್ತೀಚಿನ ಕಾಂಗ್ರೆಸ್ನ ಅತಿಯಾದ ತುಷ್ಟೀಕರಣ ಕಾರಣಕ್ಕಾಗಿ ನಾಟ್ ಓನ್ಲಿ ಕಾಂಗ್ರೆಸ್, ಅದು ಸಮಾಜವಾದಿ ಪಾರ್ಟಿ ಇರುವಂಥದ್ದು ಅಥವಾ ಆಮ್ ಆದ್ಮಿ ಪಾರ್ಟಿ ಇರುವಂಥದ್ದು ಮತ್ತು ವೆಸ್ಟ್ ಬೆಂಗಾಲ್ನಲ್ಲಿ ಮಮತಾ TMC ಇರ್ತಕ್ಕಂಥದ್ದು, ಕಮ್ಯುನಿಸ್ಟ್ ಪಾರ್ಟಿಗಳಿರ್ತಕ್ಕಂಥ. ಹಾಗಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನೇರವಾಗಿ ಈ ಬಾರಿ ಅವರು ಸ್ಟೇಕನ್ನು ತೆಗೆದುಕೊಂಡಿದ್ದಾರೆ. ಗೊತ್ತು ಅವರಿಗೆ ಅಲ್ಪಸಂಖ್ಯಾತರು ಯಾವ ಕಾರಣಕ್ಕೂ ಕೂಡ ಭಾರತೀಯ ಜನತಾ ಪಕ್ಷದ ಪರವಾಗಿ ಒಲವಿಲ್ಲ. ಒಂದಷ್ಟು ಜನರು ಈ ತಲಾಖ್ ಕಾರಣಕ್ಕಾಗಿ ಕಾರಣಕ್ಕಾಗಿ ಅದನ್ನು ಕೇಂದ್ರ ಸರ್ಕಾರ ನಿಷೇಧ ಮಾಡಿದ ಕಾರಣಕ್ಕೆ ಒಂದಷ್ಟು ಸಿಂಪತೈಸ್ಡ್ ವೋಟು ಕೇಂದ್ರ ಸರ್ಕಾರ ಮಾಡೋದು ಈ ಕಾರ್ಯಕ್ಕಾಗಿದೆ ಅಂತಿದೆ. ಆದರೆ ನೇರವಾಗಿ OBC ವೋಟುಗಳು, SC ST ವೋಟುಗಳು ಕೂಡ ಅದು ಭಾರತೀಯ ಜನತಾ ಪಕ್ಷದ ಮತ ಬ್ಯಾಂಕ್ಗಳು ಇರುವಂಥದ್ದು. ಈ OBC ಮತಗಳು ಮತ್ತು SC ST ಮತಗಳಿಗೆ ಸಂವಿಧಾನದ ಹೆಸರಿನಲ್ಲಿ ಸಂವಿಧಾನ ತಿದ್ದುಪಡಿ ಆಗುತ್ತೆ, ಸಂವಿಧಾನ ಬದಲಾವಣೆ ಆಗುತ್ತೆ ಅನ್ನೋ ಒಂದು BJP ಅನೇಕ ನಾಯಕರ ಹೇಳಿಕೆಗಳನ್ನ ಇಟ್ಕೊಂಡು, ಅದು ದೆಹಲಿಯ ಅಲ್ಲಿ ಅಭ್ಯರ್ಥಿ ಇರುವಂಥದ್ದು ಅನಂತಕುಮಾರ್ ಹೆಗಡೆ ಹೇಳಿಕೆಗಳನ್ನ ಇಟ್ಕೊಂಡು ಎಲ್ಲ ಒಂದು ಕಡೆ ಈ ಓಟನ್ನು ಕಾಂಗ್ರೆಸ್ ಪಕ್ಷ ಗ್ರ್ಯಾಬ್ ಮಾಡ್ತಿದೆ ಮತ್ತು ಇತರರು ಇಂಡಿಯಾ ಕೂಟ ಗ್ರ್ಯಾಬ್ ಮಾಡ್ತಿರೋ ಕಾರಣಕ್ಕಾಗಿ ಇವತ್ತು ನೇರವಾಗಿ ಪ್ರಧಾನಮಂತ್ರಿಯವರು ಇಂಡಿ ಕೂಟಕ್ಕೆ ಅಟ್ಯಾಕ್ ಮಾಡಲಿಕ್ಕೆ ಹೊರಟಿರುವಂಥದ್ದು. ಇದು ಆಬ್ವಿಯಸ್ಲಿ ಇದು ಚುನಾವಣಾ ಸಂದರ್ಭ. ಕಾಂಗ್ರೆಸ್ ಏನು ಪರ್ಸೆಪ್ಷನ್ ಬಿಲ್ಡ್ ಮಾಡಕ್ಕೆ ಹೊರಟಿತ್ತು, ಆ ಪರ್ಸೆಪ್ಷನ್ಗೆ ಕೌಂಟರ್ ಪರ್ಸೆಪ್ಷನ್ ಅನ್ನು ನರೇಂದ್ರ ಮೋದಿ ಅವರು ಅವ್ರದ್ದೇ ಆದ ರೀತಿಯಲ್ಲಿ ಕೊಡ್ತಾ ಇದ್ದಾರೆ. ಸೊ ಇಟ್ಸ್ ಪ್ಯೂರ್ಲಿ ಬಿಕಾಸ್ ಆಫ್ ಎಲೆಕ್ಟ್ರಲ್ ಫೈಟ್. ಈ ಮಟ್ಟದ ಕ್ಲೋಸ್ ಫೈಟ್ ಇರೋದ್ರಿಂದ ಸಹಜವಾಗಿ ಇದು ಹೊತ್ಕೊಂಡಿದೆ. ನಿಮಗೆ ಎಲೆಕ್ಷನ್ಸ್ ಸಂದರ್ಭ, ಚುನಾವಣೆ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಈ ಹಿಂದೆ ಎಲ್ಲ 20 ವರ್ಷಗಳ ಹಿಂದೆ ಚುನಾವಣೆ ಅಂತ ಹೇಳಿದ್ರೆ ಅಭಿವೃದ್ಧಿ ಹೆಸರಿನಲ್ಲಿ ಚುನಾವಣೆ, ನೀನೇನು ಅಭಿವೃದ್ಧಿ ಮಾಡಿದೆ ನಾನು. ಇವತ್ತಿನ ನೀವು ಕಳೆದ 20 ವರ್ಷಗಳ ನಂತರದ ಇವತ್ತಿನ 2 ದಶಕಗಳ ನಂತರ ನೀವು ಚುನಾವಣೆಗಳು ಗಮನಿಸಿ ನೋಡಿದ್ರೆ ಇಲ್ಲಿ ಅಭಿವೃದ್ಧಿ ಅನ್ನೋಕ್ಕಿಂತಲೂ ಜಾತಿ, ಧರ್ಮ, ಹೇಳಿಕೆಗಳು, ಪ್ರತಿ ಹೇಳಿಕೆಗಳು, ಸ್ಟ್ರಾಟಜಿಗಳ ಮೇಲೆ ಚುನಾವಣೆ ನಡೆಯಿತು. ಆ ಸ್ಟ್ರಾಟಜಿಯನ್ನು ರೂಪಿಸುವುದರಲ್ಲಿ ಪ್ರಧಾನಮಂತ್ರಿಯವರು ಅವರ ಭಾಷಣಗಳು ಬಹಳಷ್ಟು ಒಂದು ಇನ್ಫ್ಲೂಯೆನ್ಸ್ ಆಗುವಂಥದ್ದು. ಹಾಗಾಗಿ ಕಾಂಗ್ರೆಸ್ಗೆ ಇದು ದೊಡ್ಡ ತಲೆನೋವಾಗಿ
ಅಂತ. ಯಾಕಂದರೆ ಕರ್ನಾಟಕದ ಇಶ್ಯೂನ ನೀವೆಲ್ಲೋ ರಾಜಸ್ಥಾನದ ನೆಲದಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದಾರೆ ಮತ್ತು ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಮಾತನಾಡ್ತಿದ್ದಾರೆ ಅಂತ ಹೇಳಿದ್ರೆ ಇದು ಎಲ್ಲ ಒಂದು ಕಡೆ ದೊಡ್ಡ ಮಟ್ಟದ ಒಂದು ತಲ್ಲಣ ಉಂಟಾಗಿರುವಂಥದ್ದು. ಹಾಗಾಗಿ ಕಾಂಗ್ರೆಸ್ಗೂ ಕೂಡ ಎಲ್ಲ ಒಂದು ಕಡೆ ಈಗ ಆತಂಕ ಎದುರಾಗಿರುವಂಥದ್ದು. ಇದರ ಬೆನ್ನಲ್ಲೇ ಬಿಜೆಪಿ ಕೂಡ ಅಟ್ಯಾಕ್ ಮಾಡೋ ಮುಖಾಂತರ OBC ಮತಗಳು ಮತ್ತು SC ST ಮತಗಳನ್ನು ಗಟ್ಟಿ ಮಾಡಿಕೊಳ್ಳುವ ಪ್ರಯತ್ನ ಒಂದು ಮಾತು ಕೂಡ ಕೇಳಿ ಬರ್ತಿರುವಂಥದ್ದು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.